ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ಭಾಳ ಕಡೆಯಿಂದ ಫೋನ್ ಬರ್ತದವೆ. ಏನಪ್ಪ ಸಮಸ್ಯೆ ಅಂತ ಹೇಳಿದ್ರೆ ಕಾಲುಬಾಯಿ ರೋಗ ಬಂದಿದೆ ಅಂತ ಹೇಳ್ತಾರೆ. ಕಾಯಿಬಾಯಿ ರೋಗ ಬರೋದು ಲಕ್ಷಣ ಏನು ಅದನ್ನು ಬೇಗ ಕೇಳ್ಕೊಂಡು ಹೋಗಿ ಸ್ನೇಹಿತರೆ. ಕಾಲುಬಾಯಿ ರೋಗದಲ್ಲಿ ಫಸ್ಟ್ ಮೊದಲನೇದಾಗಿ ಕೂಗೊರೆಸಿ ಗಾಯ ಆಗುತ್ತೆ, ಕಾಲಿ ಗಾಯ ಆಗ್ತಾ ಬರುತ್ತೆ. ಎರಡನೇದಾಗಿ ಬಾಯಿ ಹುಣ್ಣಾಗುತ್ತೆ, ನಾಲ್ಗೆಯಲ್ಲಿ ಹುಣ್ಣಾಗಿ ಜೋಳು ಬಿಡ್ತಾ ಇರುತ್ತೆ. ಮತ್ತು ಮೂರನೇದಾಗಿ ಹಸುಗಳು ಮೇವನ್ನು ತಿನ್ನೋದು ಬಿಟ್ಬಿಡ್ತವೆ. ಸೊ ಇದು ಬಹಳ ಜೀವ ಕಳೆಯುವಂಥ ರೋಗ. ಇದನ್ನ ಬಗ್ಗೆ ಸ್ವಲ್ಪ ಎಚ್ಚರ ಇಟ್ಕೊಂಡಿರಿ. ಹಸುಗಳನ್ನು ಆಯ್ಕೆ ಮಾಡ್ಕೊಂಡು ಮೆಡಿಸಿನ್ಸ್ ಹೇಳ್ತೀನಿ, ಮೆಡಿಸಿನ್ ಸ್ವಲ್ಪ ಏನು ಮಾಡ್ಕೊಳ್ಳಿ. ಫಸ್ಟ್ ಮೊದಲನೇದಾಗಿ ನೀವು ಇಟ್ಕೋಬೇಕಾಗಿರೋದು ಎನ್ರಫ್ಲಕ್ಸೇಷನ್ ಅಂತ ಬರುತ್ತೆ ನೋಡಿ. ಎನ್ರಫ್ಲಕ್ಸೇಷನ್ ಇದೊಂದು ಇಟ್ಕೊಂಡಿರಿ. ಎರಡನೇದಾಗಿ ನೀವು ಒಂದು ನಿಮೋಸೈಲೈಡ್ ಅಂತ ಬರುತ್ತೆ, ನಿಮೋಸೈಲೈಡನ್ನು ಸ್ಟಾಕ್ ಮಾಡ್ಕೊಳ್ಳಿ. ಮೂರನೇದಾಗಿ ನೀವು ನೋಡಿ ಟೆರವೈಡ್ ಅಂತ ಬರುತ್ತೆ, ಇದೊಂದು ಸ್ಟಾಕ್ ಮಾಡ್ಕೊಳ್ಳಿ. ಮೂರನೇದಾಗಿ ಆಮೇಲೆ ನಿಮ್ಮಲ್ಲಿ ಒಂದು ನೋಡಿ ಇದು ಗಾಯಕ್ಕೆ ಹೊಡೆಯುವಂಥದ್ದು ಸೊಳ್ಳೆ ಬರುವಂಥ ಟಾಪಿಕ್ ಇದೊಂದು ಸ್ಟಾಕ್ ಮಾಡ್ಕೊಳ್ಳಿ. ಇದೊಂದು ಇಟ್ಕೊಂಡು ನೀವು ಹಸುಗಳನ್ನು ನೀವು ಸುರಕ್ಷಿತವಾಗಿ ನಿಮ್ಮ ಹಸುಗಳನ್ನು ನೀವು ನಿವಾರಣೆ ಮಾಡ್ಕೋಬೋದು. ಸೊ ಮತ್ತು ಅದ್ರ ಜೊತೆಗೆ ಒಂದು ಹೊಟ್ಟೆ ಹೊಂದಲಿಕ್ಕೆ ಬೆರ್ನಿಲ್ ಬರುತ್ತೆ. ಬೆರ್ನಿಲ್ಲು ಅದು ಬಂದುಬಿಟ್ಟು ನಿಮ್ಗೆ ಬೆನೆಮಿಲ್ ಅಂತ ಬರುತ್ತೆ. ಬೆನೆಮಿಲ್ ಇದನ್ನು ಭಾಳ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ರೋಗ